ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಯಾವತ್ತೂ ಈ ವಸ್ತುಗಳನ್ನ ಯಾರಿಂದಲೂ ತೆಗೆದುಕೊಳ್ಬೇಡಿ. ಬಡತನ ನಿಮ್ಮನ್ನ ಕಾಡುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡುವುದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ಒತ್ತಿ. ಅಂದ್ರೆ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಆಗ ನೀವು ಮೆಂಬರ್ಗಳಿಗೆ ಇರುವ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ತನ್ನ ಪರಿಚಯಸ್ಥರಿಂದ ಏನಾದರೂ ಒಂದಲ್ಲ ಒಂದು ವಸ್ತುಗಳನ್ನ ಸಾಲ ಪಡೆಯುತ್ತಲೇ ಇರುತ್ತಾನೆ. ಕೆಲವು ವಸ್ತುಗಳನ್ನ ಸಾಲ ಪಡೆಯೋದೇನೋ ಸರಿ, ಆದರೆ ನೀವು ಸಾಲ ಪಡೆಯೋದನ್ನ ತಪ್ಪಿಸಬೇಕಾದ ಕೆಲವು ವಿಷಯಗಳಿದೆ. ಅವುಗಳನ್ನ ನೀವು ಸಾಲ ಪಡೆದ್ರೆ ಅದರಿಂದ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಇದೇನು ದೊಡ್ಡ ವಸ್ತುಗಳೇನಲ್ಲ, ಸಣ್ಣ ಪುಟ್ಟ ಅಗತ್ಯ ವಸ್ತುಗಳೇ. ಆದರೆ ಅವುಗಳನ್ನ ಎರವಲು ಪಡೆಯೋದ್ರಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ನಷ್ಟ ಮಾತ್ರ ಭಾರಿ ದೊಡ್ಡದಾಗಿರುತ್ತೆ. ಹಾಗಾಗಿ ನೀವು ಯಾವ ವಸ್ತುಗಳನ್ನ ಇತರರಿಂದ ತೆಗೆದುಕೊಳ್ಳಬಾರದು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೆಯದಾಗಿ ಉಪ್ಪು. ಪ್ರತಿಯೊಂದು ಮನೆಯಲ್ಲೂ ಉಪ್ಪಿನ ಅಗತ್ಯ ಇದ್ದೇ ಇರುತ್ತೆ. ಉಪ್ಪು ಇಲ್ಲದೆ ಅಡುಗೆ ರುಚಿಸಲು ಸಾಧ್ಯವಿಲ್ಲ ಬಿಡಿ. ಅಂತಹ ಆಹಾರವನ್ನ ತಿನ್ನೋದಕ್ಕೂ ಕೂಡ ಸಾಧ್ಯವಿಲ್ಲ. ಹಾಗಾಗಿ ಪ್ರತಿ ಮನೆಯಲ್ಲೂ ಉಪ್ಪಿನ ಡಬ್ಬಿ ತುಂಬಿರಬೇಕು ಎನ್ನುತ್ತಾರೆ. ಹಲವು ಬಾರಿ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಉಪ್ಪು ಖಾಲಿಯಾಗಿರುತ್ತೆ. ಅದನ್ನ ತರೋದಕ್ಕೆ ಮರೆತು ಹೋಗಿರುತ್ತೆ. ನಾವು ಅಡುಗೆ ಮಾಡಿ ಇನ್ನೇನೋ ಉಪ್ಪು ಹಾಕಬೇಕು ಅನ್ನುವಷ್ಟರಲ್ಲಿ ಉಪ್ಪು ಖಾಲಿಯಾಗಿರುವುದು ತಿಳಿಯುತ್ತೆ. ನೆರೆಹೊರೆಯವರಿಂದ ಉಪ್ಪನ್ನ ಎರವಲು ಪಡೆಯುತ್ತೇವೆ. ನಿಮಗೆ ಅಗತ್ಯ ಇದೆ ನಿಜ, ಹಾಗಂತ ಉಪ್ಪನ್ನ ಇನ್ನೊಬ್ಬರಿಂದ ಸಾಲವಾಗಿ ತರೋದು ತುಂಬಾನೇ ದೊಡ್ಡ ಮಿಸ್ಟೇಕ್. ಹೌದು, ಜ್ಯೋತಿಷ್ಯದ ಪ್ರಕಾರ ಉಪ್ಪನ್ನ ನೆರೆಮನೆಯವರಿಂದ ಸಾಲವಾಗಿ ತಂದ್ರೆ ಅದರಿಂದ ನೀವು ಸಾಲಗಾರರಾಗ್ತೀರಿ. ನೀವು ಸಾಲದ ಸುಳಿಯಲ್ಲಿ ಸಿಲುಕುವ ಸಾಧ್ಯತೆ ಇದೆ. ಅದಕ್ಕಾಗಿ ಹೇಳೋದು, ತಪ್ಪಿಯೂ ಸಹ ಯಾರಿಂದಲೂ ಉಪ್ಪನ್ನ ಎರವಲು ಪಡೆಯಬೇಡಿ. ಎರಡನೆಯದಾಗಿ ಪೊರಕೆ. ಪೊರಕೆಯು ಪ್ರತಿಯೊಂದು ಮನೆಯಲ್ಲೂ ಯಾವಾಗಲೂ ಅಗತ್ಯವಿರುವ ಒಂದು ವಸ್ತುವಾಗಿದೆ. ಯಾಕಂದ್ರೆ ಮನೆಯನ್ನ ಕ್ಲೀನ್ ಆಗಿಟ್ಕೊಳ್ಳಲು, ಮನೆಯನ್ನ ಸುಂದರವಾಗಿಸಲು ಪೊರಕೆ ಬೇಕೇ ಬೇಕು. ಜ್ಯೋತಿಷ್ಯದ ಪ್ರಕಾರ ಪೊರಕೆಯನ್ನ ಯಾವುದೇ ಪರಿಚಯಸ್ಥರಿಂದ, ಪಕ್ಕದ ಮನೆಯಿಂದ ಎಂದಿಗೂ ಎರವಲು ಪಡೆಯಬಾರದು. ಸ್ವಲ್ಪ ಕ್ಲೀನ್ ಮಾಡಿ ಕೊಡ್ತೀವಿ ಅಂತ ಹೇಳಿ ತೆಗೆದುಕೊಂಡು ಹೋಗೋದು ಕೂಡ ತಪ್ಪು. ಸನಾತನ ಧರ್ಮದಲ್ಲಿ ಪೊರಕೆಯು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದೆ. ತುಂಬಾನೇ ಗೌರವ ಕೂಡ ಕೊಡಲಾಗುತ್ತೆ. ಅಂತಹ ಪೊರಕೆಯನ್ನ ನೀವು ಇನ್ನೊಬ್ಬರಿಂದ ಪಡೆದುಕೊಂಡು ಮನೆಯನ್ನ ಸ್ವಚ್ಛಗೊಳಿಸಿದ್ರೆ ಅದು ಆರ್ಥಿಕ ಬಿಕ್ಕಟ್ಟನ್ನ ಹೆಚ್ಚಿಸುತ್ತೆ. ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಆರ್ಥಿಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ, ನೆನಪಿರಲಿ. ಮೂರನೆಯದಾಗಿ ಕರ್ಚೀಫ್, ಹ್ಯಾಂಕಿ. ಇದನ್ನು ಕೂಡ ಇತರರಿಂದ ಪಡೆದುಕೊಳ್ಳೋದು ತಪ್ಪು. ಜ್ಯೋತಿಷ್ಯದಲ್ಲಿ ಕರವಸ್ತ್ರವು ವ್ಯಕ್ತಿಯ ಜವಾಬ್ದಾರಿಗೆ ಸಂಬಂಧಿಸಿದಂತಹ ಒಂದು ವಸ್ತುವಾಗಿದೆ. ಆದರೆ ಅಪ್ಪಿತಪ್ಪಿಯೂ ಕರವಸ್ತ್ರವನ್ನ ಯಾವುದೇ ಪರಿಚಯಸ್ಥರು ಅಥವಾ ಸಂಬಂಧಿಕರಿಂದ ಎಂದಿಗೂ ಎರವಲು ಪಡೆಯಬಾರದು. ಒಂದು ಕರ್ಚೀಫ್ ತಾನೇ, ಅದನ್ನ ಪಡೆದುಕೊಂಡ್ರೆ ಅದರಿಂದ ಏನಾಗುತ್ತೆ ಅಂತ ನೀವು ಪ್ರಶ್ನಿಸಬಹುದು. ವೀಕ್ಷಕರೇ, ಇದರಿಂದ ನಿಮ್ಮ ಸಂಬಂಧದಲ್ಲಿ ಕಹಿ ಬರಲು ಪ್ರಾರಂಭಿಸಬಹುದು. ಈ ಕಹಿಯು ದೀರ್ಘಕಾಲದ ಅನಗತ್ಯ ಜಗಳಕ್ಕೆ ನಾಂದಿಯನ್ನು ಮಾಡಬಹುದು. ಅನ್ಯೋನ್ಯತೆಯಿಂದ ಇದ್ದ ಸಂಬಂಧ ಈ ಒಂದು ಕಾರಣದಿಂದಾಗಿ ಮುರಿದು ಬೀಳುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಹೇಳೋದು, ತಪ್ಪಿಯೂ ನಿಮ್ಮ ಸ್ನೇಹಿತರಿಂದ, ಸಂಬಂಧಿಕರಿಂದ ಕರ್ಚೀಫ್ ಎರವಲು ಪಡೆಯಬೇಡಿ. ನಾಲ್ಕನೆಯದಾಗಿ ವಾಚ್. ವಾಚ್ ಅನ್ನೋದು ಸಮಯವನ್ನ ಸೂಚಿಸುವಂತಹ ಒಂದು ವಸ್ತು. ಇದು ಯಾವಾಗಲೂ ನೀವು ಕೊಂಡುಕೊಂಡು ಅಥವಾ ನಿಮ್ಮ ವಾಚ್ ಕಟ್ಟೋದು ತುಂಬಾನೇ ಉತ್ತಮ. ವಾಸ್ತುಶಾಸ್ತ್ರದ ಪ್ರಕಾರ ಮುರಿದ ಅಥವಾ ಮನೆಯಲ್ಲಿ ಹಾಳಾದ ಗಡಿಯಾರ ಇಡಬಾರದು ಅನ್ನೋದನ್ನ ನೀವು ಕೇಳಿರ್ತೀರಿ ಅಲ್ವಾ? ಯಾಕಂದ್ರೆ ಇದರಿಂದ ನಿಮ್ಮ ಸಮಯ ಕೂಡ ಹಾಳಾಗುತ್ತೆ. ಹಾಗಾಗಿಯೇ ನಿಂತು ಹೋದ ಗಡಿಯಾರ ಮನೆಯಲ್ಲಿ ಇಡಬಾರದು ಎನ್ನುವುದು. ಇದಿಷ್ಟೇ ಅಲ್ಲ, ಬೇರೆಯವರಿಂದ ಪಡೆಯುವಂತಹ ವಾಚ್ ಧರಿಸುವುದು ಅಥವಾ ಗಡಿಯಾರವನ್ನ ಮನೆಯಲ್ಲಿ ಇಡುವುದು ಸಹ ನೀವು ಮಾಡುವಂತಹ ದೊಡ್ಡ ತಪ್ಪು. ನಿಮ್ಮ ಗೆಳೆಯನ ಬಳಿ ಇರುವಂತಹ ವಾಚ್ ನಿಮಗೆ ಇಷ್ಟವಾಗಿ ಅದನ್ನ ನೀವು ಕೇಳಿ ಕಟ್ಟುತ್ತೀರಿ. ನಾನೇನು ವಾಚ್ ಇಟ್ಕೊಳ್ಳೋದಿಲ್ಲ ಅಲ್ವಾ, ವಾಪಸ್ ಕೊಡ್ತೀನಿ ಅಲ್ವಾ, ಇದರಿಂದ ಸಮಸ್ಯೆ ಏನಾಗುತ್ತೆ ಅಂತ ನಿಮಗನಿಸಬಹುದು. ಆದರೆ ನೀವು ಬೇರೆಯವರಿಂದ ಪಡೆದ ಗಡಿಯಾರವು ನಿಮ್ಮ ಕೆಟ್ಟ ಸಮಯದ ಆರಂಭವನ್ನ ಸೂಚಿಸುತ್ತದೆ. ಹಾಗಾಗಿಯೇ ದಯವಿಟ್ಟು ಇನ್ನೊಬ್ಬರಿಂದ ಪಡೆದ ವಾಚ್ ಧರಿಸಬೇಡಿ. ಮತ್ತೊಂದು ವಸ್ತು ಯಾವುದು ಅಂದ್ರೆ
ಸುಮಂಗಲಿಯರಿಗೆ ಅಗತ್ಯವಾಗಿ ಬೇಕಾಗಿರುವ ವಸ್ತುಗಳನ್ನು ಸಹ ಇತರರಿಂದ ಪಡೆದುಕೊಳ್ಳೋದು ತಪ್ಪು. ಸಾಧ್ಯವಾದಷ್ಟು ಅವುಗಳನ್ನು ನೀವೇ ಖರೀದಿಸಿ ನಿಮ್ಮ ಜೊತೆ ಇಟ್ಕೊಂಡು ಬಿಡಿ. ಜ್ಯೋತಿಷ್ಯದ ಪ್ರಕಾರ ಸುಮಂಗಲಿಯ ಅಥವಾ ಶೃಂಗಾರದ ವಸ್ತುಗಳಾದ ಕುಂಕುಮ, ಹೂವು ಇದೇ ಮೊದಲಾದ ವಸ್ತುಗಳನ್ನು ಇನ್ನೊಬ್ಬರಿಂದ ಪಡೆದುಕೊಳ್ಳೋದು ಸರಿಯಲ್ಲ. ಅಷ್ಟೇ ಅಲ್ಲ, ಇದರಿಂದ ಗಂಡ ಹೆಂಡತಿ ನಡುವೆ ಸಂಘರ್ಷ ಕೂಡ ಉಂಟಾಗುತ್ತೆ, ನೆನಪಿರಲಿ. ಇನ್ನು ವಾಸ್ತುಶಾಸ್ತ್ರದಲ್ಲಿ ಕಬ್ಬಿಣವನ್ನ ಶನಿದೇವರಿಗೆ ಸಂಬಂಧಿಸಿರುವ ವಸ್ತು ಎನ್ನಲಾಗುತ್ತೆ. ಹಾಗಾಗಿಯೇ ಮುಖ್ಯವಾಗಿ ಶನಿವಾರ ದಿನ ನೀವು ಯಾರಿಗೂ ಕಬ್ಬಿಣದ ವಸ್ತುಗಳನ್ನ ನೀಡಬಾರದು ಅಥವಾ ಯಾರಿಂದಲೂ ಕಬ್ಬಿಣದ ವಸ್ತುಗಳನ್ನ ಉಚಿತವಾಗಿ ತೆಗೆದುಕೊಳ್ಳಬಾರದು. ನಿಮಗೆ ಅಗತ್ಯವಾಗಿ ಬೇಕಾದಲ್ಲಿ ಅದನ್ನ ಖರೀದಿಸಿ. ಒಂದು ವೇಳೆ ನೀವು ಅದನ್ನ ಇತರರಿಂದ ಉಚಿತವಾಗಿ ಪಡೆದುಕೊಂಡ್ರೆ ಇದು ನಿಮ್ಮ ಜೀವನದಲ್ಲಿ ಒತ್ತಡ ಮತ್ತು ಅಡೆತಡೆಗಳನ್ನು ಹೆಚ್ಚಿಸುತ್ತದೆ. ಮತ್ತೊಂದು ವಿಷಯ ಏನಂದ್ರೆ, ನೀವು ಯಾವತ್ತೂ ಪರ್ಸ್ ಯಾರಿಗೂ ಉಡುಗೊರೆಯಾಗಿ ನೀಡೋದು ಅಥವಾ ಪರ್ಸನ್ನ ಉಚಿತವಾಗಿ ಇನ್ನೊಬ್ಬರಿಂದ ಪಡೆದುಕೊಳ್ಳೋದು ಸಹ ಸರಿಯಲ್ಲ. ಯಾಕಂದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಇನ್ನೊಬ್ಬರಿಂದ ಪರ್ಸ್ ಗಿಫ್ಟ್ ಆಗಿ ಪಡೆಯೋದು ಹಾಗೂ ನಾವು ಇನ್ನೊಬ್ಬರಿಗೆ ಪರ್ಸ್ ನೀಡೋದು ಎರಡೂ ಸಹ ಅಶುಭ. ಹೀಗೆ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಒಟ್ನಲ್ಲಿ ಹೇಳಬೇಕಂದ್ರೆ, ನಾವು ಅದರಲ್ಲೇನೀಗ ಎಂದು ಅಂದುಕೊಂಡು ಇನ್ನೊಬ್ಬರಿಂದ ಪಡೆದುಕೊಳ್ಳುವಂತಹ ಹೆಚ್ಚಿನ ಎಲ್ಲ ವಸ್ತುಗಳನ್ನು ಸಹ ಇತರರಿಂದ ಪಡೆಯೋದು ದೊಡ್ಡ ತಪ್ಪು. ಇವುಗಳಿಂದ ನೀವು ಸಾಲಗಾರರಾಗಬಹುದು ಅಥವಾ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಲೂಬಹುದು. ನಿಮ್ಮ ದಾಂಪತ್ಯ ಕುಟುಂಬ ಜೀವನದಲ್ಲಿ ಸಮಸ್ಯೆಗಳು ಸಹ ಬರುವ ಸಾಧ್ಯತೆ ಇದೆ. ಹಾಗಾಗಿಯೇ ಈ ತಪ್ಪು ಮಾಡಬೇಡಿ. ವೀಕ್ಷಕರೇ, ಯಾವತ್ತೂ ಈ ವಸ್ತುಗಳನ್ನು ಯಾರಿಂದಲೂ ತೆಗೆದುಕೊಳ್ಬೇಡಿ. ಬಡತನ ನಿಮ್ಮನ್ನ ಕಾಡುತ್ತೆ ಅನ್ನೋ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೆಳಗೆ ಇರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಕೆಳಗೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಮೇಲಿರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.